ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸರೋಜಿನಿ ಆಸ್ಪತ್ರೆ ಸಂಕೇಶ್ವರದ ಎಲುಬು ಕೀಳು ತಜ್ಞರಾದಂಥ ಡಾಕ್ಟರ್ ಪ್ರಶಾಂತ್ ಬಸವರಾಜ್ ಬಸ್ತವಾಡಿ ಇವರು 56 ವಯಸ್ಸಿನ ಜಯಶ್ರೀ ದುಂಡಪ್ಪ ಕಾಂಬ್ಳೆ ಇವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಿ ಮೊಳಕಾಲವನ್ನು ಸರಿ ಮಾಡಿ ಪೇಷಂಟ್ ತನ್ನ ಕಾಲಿನಿಂದ ಸ್ವಂತ ನಡೆಯುವ ಹಾಗೆ ಮಾಡಿದ್ದಾರೆ. ಸರೋಜಿನಿ ಆಸ್ಪತ್ರೆ ಡಾಕ್ಟರ್ ಪ್ರಶಾಂತ್ ಬಸವರಾಜ್ ಬಸ್ತವಾಡಿ ಎಲುಬು ಕೀಳು ತಜ್ಞರು ಇವರ ಪರಿಶ್ರಮದಿಂದ ಮತ್ತು ವಿಶೇಷ ಕೌಶಲ್ಯತನದಿಂದ ಈ ಶಸ್ತ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಪೇಷಂಟ್ ಈಗ ತನ್ನ ಸ್ವಂತ ಕಾಲಿನಿಂದ ನಡೆಯುತ್ತಾ ಇದೆ. ಅಕ್ಕಾತಾಯಿ ಶಿವಪ್ಪ ಹತ್ತರ್ಕಿ ಸಾಕಿನ ಹಲ್ಕರ್ನಿ ಜಿಲ್ಲಾ ಕೊಲ್ಲಾಪುರ ಜಿಲ್ಲಾ ಕೊಲ್ಲಾಪುರ ಚಿತ್ರಿ ನೀರು ಹೊಡಿತಿತ್ತು, ಮಂದ್ ಭಾಳ ಕಾಣ್ತಿತ್ರಿ. ಬಂದೇವ್ರಿ ಬಸ್ತವಾಡಿ ಕಡೆ ಬಂದೇವ್ರಿ. ಶ್ರಾವಣಿ ಬಸ್ತವಾಡಿ ಮೇಡಮ್ ಕಡೆ ಬಂದೇವ್ರಿ. ಈ ತಿಂಗಳ ನಂತರ 14 ತಾರೀಕಿಗೆ ಆಪರೇಷನ್ ಆಗೈತ್ರಿ. ಹೋದ ತಿಂಗಳ ಈ 11 ತಿಂಗಳ ಆತ್ರಿ. ಇವತ್ತು ಬಾಂದರು ಬಂದೇವ್ರಿ. ಚತ್ಮಾವ್ಯಾಕ ಏಕನ್ ಆರಾಮ ಐತ್ರಿ. ನೀರು ಹೊಡಿತೈತೇನ್ರಿ? ಏನ್ ಕೇಳೋದ್ರಿ, ನೀರು ಏನು ಇಲ್ರಿ. ಒಂದ್ ಸ್ವಲ್ಪ ಖರ್ಚು ಬಿಡ್ತೈತ್ರಿ. ಮುಂದೆ ಕಾಣೋದ್ರಿ, ಕಾಣೋದು ಕ್ಲಿಯರ್ ಐತ್ರಿ. ಅಕ್ಷರ ರೀ, ಅಕ್ಷರ ಕಾಣ್ತಾವ್ರಿ. ಯಾವ್ದು ಓದ್ತೀರಿ ನೀವು? ಕನ್ನಡ ಸಾಲ್ರಿ. ಏನಿಲ್ರಿ, ಆರಾಮ ಐತ್ರಿ. ಡಾಕ್ಟರ್ಗಳು ಮಾಡಿದಾರ್ರಿ, ಆರಾಮ ಕಾಣ್ತೈತ್ರಿ. ಭಾಳ ಡಾಕ್ಟರ್ಗಳು ಚಲೋದಾರ್ರಿ. ನಾವೆಲ್ಲ ಹೇಳಾದವ್ರಿ, ಹೇಳಿಡಾದವ್ರಿ ಆಪರೇಷನ್. ಈ ದವಾಖಾನೆ ಬಗ್ಗೆ ಹೇಳಿಡಾದವ್ರಿ. ಏನಿಲ್ಲ, ನಮಗೆಲ್ಲ ಖುಷಿ ಐತ್ರಿ. ಮಾಡ್ಯಾರ, ಏನು ತ್ರಾಸ ಇಲ್ರಿ, ಏನೂ ತ್ರಾಸ ಇಲ್ರಿ. ಒಟ್ಟ ಐತ್ರಿ, ಬರ್ತೇವ್ರಿ. ಎಂತಾದ್ ಬೇಕ್ರಿ ನಿಮ್ಗೆ? ನಾವ್ ಈಗೇನು ಹಾಕೊಂಡೇವ್ ನಮಗೆ ಇಂಥದ ಬೇಕ್ರಿ. ದೊಡ್ಡ ಕಡ್ಡಿ ಅರ್ಧ ಬೇಕ್ರಿ. ವಯಸ್ಸು ಎಷ್ಟು ನಿಮ್ದ? ನಮ್ಮದು 2 ಕಡಿಮೆ 80 ರೀ. ಸರೋಜಿನಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಶರ್ವಾಣಿ ಪ್ರಶಾಂತ್ ಬಸ್ತವಾಡಿ ಇವರು ಅಕ್ಕಾತಾಯಿ ಶಿವಪ್ಪ ಹತ್ತರ್ಗಿ ಸಾಕಿನ್ ಹಲ್ಕರ್ನಿ ವಯಸ್ಸು 78 ಇವರ ಬಲಗಡೆ ಕಣ್ಣಿನ ಆಪರೇಷನ್ ಮಾಡಿ ಯಶಸ್ವಿಯಾಗಿ ಕಣ್ಣು ಕಾಣಿಸುವ ಹಾಗೆ ಶಸ್ತ್ರಕ್ರಿಯೆಯನ್ನು ಮಾಡಿರುತ್ತಾರೆ. ತಜ್ಞರಾದಂಥ ಡಾಕ್ಟರ್ ಶರ್ವಾಣಿ ಪ್ರಶಾಂತ್ ಬಸ್ತವಾಡಿ ಹಲವಾರು ಆಪರೇಷನ್ಗಳನ್ನು ಮಾಡಿ ಈ ಭಾಗಕ್ಕೆ ಅತಿ ಪ್ರಸಿದ್ಧತೆಯನ್ನು ಹೊಂದುತ್ತಾ ಇದ್ದಾರೆ. 78 ವಯಸ್ಸಿನ ಅಕ್ಕಾತಾಯಿ ಶಿವಪ್ಪ ಹತ್ತರಿಗೆ ಸಾಕಿನ ಹಲ್ಕರ್ನಿ ಇವರ ಕಣ್ಣಿನ ಆಪರೇಷನ್ ಯಶಸ್ವಿಯಾಗಿ ಮಾಡಿರುತ್ತಾರೆ. ಶಸ್ತ್ರಕ್ರಿಯೆ ಮಾಡಿದ ನಂತರ ಅಕ್ಕಾತಾಯಿ ಶಿವಪ್ಪ ಹತ್ತರಿಗೆ ಅವರು ತೇಜ್ ಪ್ರಭು ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅದೇ ರೀತಿ ಕಾಲಿನ ಆಪರೇಷನ್ ಮಾಡಿಕೊಂಡಂಥ ಜಯಶ್ರೀ ದುಂಡಪ್ಪ ಕಾಂಬ್ಳೆ ವಯಸ್ಸು 56 ಸಾಕಿನ್ ಬೀರೇಶ್ವರ ನಗರ್ ಸಂಕೇಶ್ವರ್ ಇವರು ಕೂಡ ತೇಜ್ ಪ್ರಭು ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ಅದೇ ರೀತಿ ಸರೋಜಿನಿ ಆಸ್ಪತ್ರೆ, ಯಶಾಗೋಳ್ ಕಾಲನಿ, ಓಲ್ಡ್ PB ರೋಡ್, ಸಂಕೇಶ್ವರ್ ಹಿಂದೆ ಸಂಪರ್ಕಿಸಿ. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ನನ್ನ ಹೆಸರು ಜಯಶ್ರೀ ದುಂಡಪ್ಪ ಕಾಂಬ್ಳೆ. ನನಗ್ರಿ ಒಟ್ಟು ಇದು ಬಲಗಾಲಂತೂ ಒಟ್ಟು ನಡೆಯಕ್ಕೆ ಬರ್ಲಾಗ್ತೈತ್ರಿ. ಪೂರ್ತಿ ಕಾಲು ದಂಕೈತ್ರಿ. ಅವ್ರು ಆ ಕಾಲು ಬಿದ್ದ ಪ್ಲಾಸ್ಟರ್ ಹಾಕೊಂಡು ಬಳಿಕ ಕಾಲು ದಂಕ್ ಆಗಿದ್ರ. ಆಮೇಲೆ ಇವ್ರ ಕಡೆ ಬರಕತ್ತನ ಇದೆಲ್ಲ ಸ್ಟೇಟ್ ಆಗಿ ನಾ ಆರಾಮಿದೇನ್ರಿ. ಅದು ಆರಾಮ ಆದ ನಂತರ ಈ ಕಾಲ್ ಮಾಡ್ಕೊಂಡೇನ್ರಿ. ನನಗೆಲ್ಲ ಸಕ್ಸಸ್ ಆಗತನ ಇದನ್ನ ಮಾಡ್ಕೊಂಡೆ. ಯಾವ ಆಪರೇಷನ್ ಮಾಡಿದ್ರಿ? ಆಮೇಲೆ ಈಗ ಎಡಗಾಲ್ ಮಾಡಿದಾರೆ. ಈಗ ಅದ ಸಕ್ಸಸ್ ಆಗಕತ್ತನ ಇದನ್ನ ಮಾಡ್ಕೊಂಡ್ರಿ. ಆಪರೇಷನ್ ಸಂದ ಬದಲಾವಣೆ ಆಮೇಲೆ ಎಷ್ಟು ವರ್ಷ ಆಯ್ತು? 2.5 ವರ್ಷ ನೋಡ್ರಿ. ಬಲಗಡೆ ಮನಕಾಲ ಈಗ ಬುಧವಾರ ಮಾಡಿದ್ರಿ. ಬುಧವಾರ ಅಂದ್ರೆ ಒಂದು 5 ದಿವಸ ಆತ್ರಿ. ಈಗ 5 ದಿವಸ ಆತ್ರಿ. ಓಕೆ, ಈಗ ಕಡೆ ಆಪರೇಷನ್ ಮಾಡಿ ನೀವು ಏನೇನ್ ಮಾಡಕ್ ಸಾಧ್ಯ ಐತ್ರಿ? ನಿಮಗ ಅಡ್ಡಾಡೋದು, ವಾಕಿಂಗ್ ಮಾಡೋದು ಮತ್ತು ವ್ಯಾಯಾಮ ಮಾಡಕ ಸ್ವಲ್ಪ ಪ್ರಯತ್ನ ಮಾಡೋದನ್ರಿ. ಆಮೇಲೆ ನನಗೆ ಈಗ ಏನ್ ಟೆನ್ಷನ್ ಇಲ್ರಿ. ನಮ್ಮ ಮನೆಗೆ ಹೋಗಿ ನಂತರ ಈಗ 15 ದಿವಸನಾಗ ಕವರ್ ಆಗ್ತಾನ್ರಿ. ಓಕೆ, ಈಗ ಆಪರೇಷನ್ ಮಾಡಿ ಎಷ್ಟನೇ ದಿವಸ ನಿಮಗೆ ನಡೆದಾಡಿಸಿದ್ರಿ ಅದನ್ನ? ಆಪರೇಷನ್ ಆದ ಮರುದಿವಸನ ನಡೆಸಿದಿರಿ ನೀವು. ನಾನು ಆಪರೇಷನ್ ಆಗಿ ಮರುದಿವಸ ನಡೆಯಕ್ ಬಂತ್ರಿ ನಿಮಗ? ಬಂದ್ರಲ್ಲ, ಹಿಡ್ಕೊಂಡ್ ನಡೆದಿರ್ಲಿಲ್ಲ. ಪೂರ್ತಿ ಕಾಲ್ ಎಡಗಾಲ್ರಿ ನೋವು ಇತ್ರಿ. ಅದು ನೋವು ಅಂದ್ರೆ ನಿಮಗೆ ನಡೆದಾಡಕ ಆರಾಮ್ ಆಗ್ತೈತ್ರಿ. ಜೀನಿ ಯಾಕೆ ಆಗ್ತೈತ್ರಿ?
ಇಲ್ರಿ ಜಿನಿ ಹತ್ತಕ ಇಳ್ಯಾಕ ಆಗ್ತೈತ್ರಿ ಆಗ್ಲತ್ತದ. ಓಕೆ ಕುರ್ಚಿ ಮೇಲೆ ಎಳ್ಳೋದ ಕುಂಡೋದ ಇಂಥದ್ ಮಾಡಾಕನು ತ್ರಾಸ ಅನಿಸ್ತೈತಿ ಅವಾಗ ಜರ ಸ್ವಲ್ಪ ತ್ರಾಸ ಅನಿಸ್ತೈತ್ರಿ ನಾವು ಕುಂದ್ರೆ ಮುದ್ದು ಕಾಲ್ ಮಾಡಿ ಕುಂತೀನಿ. ಉದ್ದು ಕಾಲ ಮಾಡಿ ಈಗ ಆಪರೇಷನ್ ಆದಿಂದ ನಡೆದಾಡೋದು ಒಂದ್ ಸ್ವಲ್ಪ ಹಗರ ಅನ್ಸಿತ್ತು ಹೆಂಗೈತ್ರಿ? ಚಲೋ ಅನ್ಸದೈತ್ರಿ. ಚಲೋ ಅನ್ಸದೈತಿ. ಓಕೆ ಈಗ 2.5 ವರ್ಷ ಹಿಂದ ಇದು ಬಲಗಡೆ ಮೊಣಕಾಲ ಸಂದ ಬದಲಾವಣೆ ಮಾಡಿದ್ವಿ. ಈಗ 5 ದಿವಸ ಹಿಂದ ಇದನ್ನ ಎಡಗಡೆ ಮಾಡಿದ್ವಿ. ಈಗ ನಿಮಗೇನ್ ಅನಿಸ್ತೈತ್ರಿ 2.5 ವರ್ಷ ಹಿಂದ ಇದು ಮಾಡಿದ್ರದ್ದು ಕಾಲ್ ಹೆಂಗೈತಿ ಅಂತಂದು? ಮಸ್ತ್ ಐತ್ರಿ. ಪೈಲ ಹೆಂಗೈತಿ ನಮ್ ಕಾಲ್ ಹಂಗ ಆಗೈತಿ. ಓಕೆ ಈಗ ಒಂದ್ ಸ್ವಲ್ಪ ನೀವು ಏನೇನ್ ಮಾಡ್ಬೋದು ಈ ಕಾಲದಿಂದ ಮತ್ ಈ ಕಾಲದಿಂದ ಸ್ವಲ್ಪ ಅಡ್ಡಾಡಿ ತೋರ್ಸ್ಬೋದ್ರಿ ನಮಗ? ಹಿಡ್ಕೊಂಡ್ ತೋರಿಸ್ತೇನ್ರಿ ನಾವು. ಇದು ಏನ್ ಇನ್ನೊಮ್ಮೆ ಹೇಳ್ರಿ. ಬಾಯಿ ಏನ್ ಹೇಳಿ ಗೊತ್ತೈತೇನ್ರಿ, ಇದು ಮೊಣಕಾಲ ಆಪರೇಷನ್ ಮಾಡ್ರ ಕಿವ ರಕ್ತ ತುಂಬಿರ್ತೈತಿ. ನಾ ಏನು ನಿನಗೆ ಯಾರು ಹಿಡಿದಲ್ವ ಮೊದಲು ಬರೋದು ಇಲ್ಲೇ ಬರೋದು ಅಡ್ಮಿಟ್ ಆಗತ್ತ ಹೇಳಿದ್ರಿ. ಅಲ್ಲ ನಾನು ತೋರ್ಸಿನ್ರಿ ಇದು ಏನಾಗಿತ್ತು ನೋಡ್ರಿ, ನನ್ನ ಕಾಲು ಮುಗಿತಿತ್ತು. ಈಗ ನೋಡ್ರಿ ನಾ ಹಿಂಗಾಗಿದೆ ಮತ್ತೆ ನೋಡ್ರಿ ನನ್ನ ಕಾಲು ಹೆಂಗೈತಿ ನೋಡ್ರಿ ಹೇಳ್ರಿ. ಅದಕ್ಕೆ ಸುಳ್ಳ ತೆರಿ ಕೆಡ್ಸ್ಕೊಡಾಕ್ಬಿಡ್ರಿ. ಡಾಕ್ಟರ್ ಪ್ರಶಾಂತ್ ಬಸ್ತವಾಡಿ ಡಾಕ್ಟರ್ 1 ನಂಬರ್ ಡಾಕ್ಟರ್ ಅಂತ ಹೇಳಿದ್ರಿ ನಾವು. ಅದಕ್ಕೆ ನಾಳೆ ಇಲ್ಲ ನೀವು ಯಾವಾಗ ಅಡ್ಮಿಟ್ ಆಗ್ತೀರಿ ಆದ್ರೆ ಖರೆ ಆಪರೇಷನ್ ಮಾತ್ರ ಇಲ್ಲೇ ಬರ್ರಿ ಅಂತ ಹೇಳಿದ್ರಿ. ಓಕೆ